ರೆಡಿ 1 2 3 ಸ್ಟಾರ್ಟ್. ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ 78 ಕ್ಲಾಸ್ 1, ಕ್ಲಾಸ್ ಎ, ಕ್ಲಾಸ್ 6 ಮತ್ತು 80ನೇ ಪ್ರಕರಣಗಳ ಅಡಿಯಲ್ಲಿನ ಶಿಕ್ಷಾರ್ಹ ಅಪರಾಧಕ್ಕಾಗಿ ಅಪರಾಧ ಸಂಖ್ಯೆ 100/2021ರಲ್ಲಿ 1ನೇ ಎದುರುದಾರ ಅಥವಾ ಪೊಲೀಸ್ ಠಾಣೆಯಲ್ಲಿ 1ರಿಂದ 3ರವರೆಗಿನ ಆರೋಪಿಗಳೆಂದು ದೋಷಾರೋಪಣೆ ಮಾಡಲಾದ ಪ್ರಸ್ತುತ ಅರ್ಜಿದಾರರು ತಮ್ಮ ವಿರುದ್ಧ ಸದರಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ರದ್ದುಗೊಳಿಸುವಂತೆ ಕೋರಿದ್ದಾರೆ. ನೆಕ್ಸ್ಟ್ ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ರವರ ವಾದದ ಸಾರಾಂಶ ಹೀಗಿದೆ. ಇದರಲ್ಲಿನ ಆರೋಪಿಗಳು ಅರ್ಜಿದಾರರು ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಮತ್ತು ಜೂಜಾಟದಲ್ಲಿ ತೊಡಗಿದ್ದಾರೆಂಬ ನಂಬಲರ್ಹ ಮಾಹಿತಿಯ ಆಧಾರದ ಮೇಲೆ 2ನೇ ಎದುರುದಾರರು ಪಂಚರೊಂದಿಗೆ ಮತ್ತು ತಮ್ಮ ಉನ್ನತ ಅಧಿಕಾರಿಗಳ ಅನುಮತಿಯೊಂದಿಗೆ ಮತ್ತು ಶೋಧನೆ ಹಾಗೂ ಜಪ್ತಿಗಾಗಿ ನ್ಯಾಯಾಲಯದಿಂದ ಪಡೆದ ಅನುಮತಿ ಪತ್ರದೊಂದಿಗೆ ದಿನಾಂಕ 10/11/2021ರಂದು ರಾತ್ರಿ 9:45ರಲ್ಲಿ ಜಮಖಂಡಿ ಪಟ್ಟಣದಲ್ಲಿನ ಕುಂಚನೂರು ರಸ್ತೆಯ ದಾನಮ್ಮದೇವಿ ದೇವಸ್ಥಾನದ ಬಳಿಯ ಮನೆಯೊಂದಕ್ಕೆ ಹೋದರು. ದಾಳಿ ತಂಡವು ತಮ್ಮ ಅಧಿಕೃತ ಜೀಪನ್ನು ದೂರದಲ್ಲಿಯೇ ನಿಲ್ಲಿಸಿ ಅಲ್ಲಿಯ ವಿದ್ಯಮಾನಗಳನ್ನು ಗಮನಿಸಿದಾಗ ಶ್ರೀ ಕಲ್ಲಪ್ಪ ಸಿಂಗಾಡಿಯವರದೆಂದು ಹೇಳಲಾದ ಮನೆಯಲ್ಲಿ ಕುಳಿತಿದ್ದ 3 ವ್ಯಕ್ತಿಗಳು ತಮ್ಮ ಸೆಲ್ ಫೋನ್ಗಳನ್ನು ನೋಡುತ್ತಿದ್ದರು ಮತ್ತು ಅವರಲ್ಲೊಬ್ಬನು ಸಾರ್ವಜನಿಕರಿಂದ ಹಣ ವಸೂಲಿ ಮಾಡಿ ನೋಟ್ ಪುಸ್ತಕದಲ್ಲಿ ಏನನ್ನೋ ಬರೆದುಕೊಳ್ಳುತ್ತಿದ್ದುದನ್ನು ಗಮನಿಸಿತು. ಕ್ರಿಕೆಟ್ ಬೆಟ್ಟಿಂಗ್ ನಡೆಯುತ್ತಿದೆ ಎಂದು ಶಂಕಿಸಿ ದಾಳಿ ತಂಡ ಅವರನ್ನು ಸುತ್ತುವರಿಯಿತು. ಆದಾಗ್ಯೂ ಆರೋಪಿ ಬುಕ್ಕಿಗಳಿಗೆ ಹಣ ನೀಡುತ್ತಿದ್ದವರು ಸ್ಥಳದಿಂದ ಓಡಿಹೋದರು. ಸಾರ್ವಜನಿಕರಿಂದ ಹಣ ವಸೂಲಿ ಮಾಡಿ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳುತ್ತಿದ್ದ ಹಾಗೂ ಮೊಬೈಲ್ ಬಳಸುತ್ತಿದ್ದ ಪ್ರಸ್ತುತ ಅರ್ಜಿದಾರರು ಸಿಕ್ಕಿಬಿದ್ದಿದ್ದಾರೆ. ಅವರ ಬಳಿ ಇದ್ದ 8 ಸೆಲ್ ಫೋನ್ಗಳು, 1 ನೋಟ್ಬುಕ್, ಬಾಲ್ ಪಾಯಿಂಟ್ ಪೆನ್, 2 ದ್ವಿಚಕ್ರ ವಾಹನಗಳು ಮತ್ತು ಬೆಟ್ಟಿಂಗ್ನಲ್ಲಿದ್ದ ಜನರಿಂದ ವಶಪಡಿಸಿಕೊಂಡ 1,55,500 ರೂಪಾಯಿಗಳ ನಗದು ಹಣವನ್ನು ಸ್ಥಳದಲ್ಲಿಯೇ ವಶಕ್ಕೆ ಪಡೆಯಲಾಗಿದೆ. ದಾಳಿ ನಡೆಸಿದ ಪೊಲೀಸ್ ಅಧಿಕಾರಿಯು ಪೊಲೀಸ್ ಠಾಣೆಗೆ ಹಿಂದಿರುಗಿದ ನಂತರ ದೂರನ್ನು ದಾಖಲಿಸಿದ್ದು ಅದನ್ನು 1ನೇ ಎದುರುದಾರ ಪೊಲೀಸ್ ಠಾಣೆಯಲ್ಲಿ ಠಾಣಾ ಅಪರಾಧ ಸಂಖ್ಯೆ 100/2021ರಲ್ಲಿ ಮೇಲೆ ಹೇಳಲಾದ ಅಪರಾಧಗಳಿಗಾಗಿ ಪ್ರಸ್ತುತ ಅರ್ಜಿದಾರರ ವಿರುದ್ಧ ದಾಖಲಿಸಲಾಯಿತು. ನೆಕ್ಸ್ಟ್ ಮಾನ್ಯ ಉಚ್ಚ ನ್ಯಾಯಾಲಯದ ಸರ್ಕಾರಿ ವಕೀಲರು ಎದುರುದಾರರ ಪರವಾಗಿ ಹಾಜರಾಗುತ್ತಿದ್ದಾರೆ. ನೆಕ್ಸ್ಟ್ ಈ ವಿಷಯವನ್ನು ವಿಚಾರಣೆಗಾಗಿ ಪಟ್ಟಿ ಮಾಡಲಾಗಿದ್ದರೂ 2 ಕಡೆಯವರ ಒಪ್ಪಿಗೆಯೊಂದಿಗೆ ಅರ್ಹತೆಯ ಮೇಲೆ ಅದರ ಅಂತಿಮ ವಿಷಯವನ್ನು ತೆಗೆದುಕೊಳ್ಳಲಾಗಿದೆ. 2 ಕಡೆಯವರ ವಾದವನ್ನು ಆಲಿಸಲಾಗಿದೆ.
ಅರ್ಜಿದಾರರ ಪರ ಮಾನ್ಯ ವಕೀಲರು ತಮ್ಮ ವಾದದಲ್ಲಿ ದೂರಿನ ಪ್ರಕಾರವೂ ಸಹ ಆರೋಪಿಗಳು ICEEXCHIO ಎಂಬ ಹೆಸರಿನ ವೆಬ್ಸೈಟ್ ಬಳಸುತ್ತಿದ್ದರು ಮತ್ತು ಮೊಬೈಲ್ ಫೋನನ್ನು ವೀಕ್ಷಿಸುತ್ತಿರುವುದಷ್ಟೋ ಹೊರತು ಅರ್ಜಿದಾರರಿಗೆ ಯಾವುದೇ ನಗದು ಹಣವನ್ನು ವಸೂಲಿ ಮಾಡಿಲ್ಲ. ಅವರು ಗೇಮಿಂಗ್ ಅಥವಾ ಜೂಜಿನ ಕೃತ್ಯದಲ್ಲಿ ತೊಡಗಿದ್ದಾರೆಂದು ಸೂಚಿಸಲು ಯಾವ ಆಧಾರವೂ ಇಲ್ಲ. ಅದರಂತೆ ಆಪಾದಿಸಲಾದ ಅಪರಾಧಗಳು ನಡೆದಿಲ್ಲ ಎಂದು ನಿವೇದಿಸಿದರು.